ಗೇಣಿ ಮಾಡಿಸ್ಬೇಕನ? ಹಾಂ, ಗೇಣಿ ಚಾಕು ಇರ್ತದೆ. ಹಾಂ, ಅದು ಇದಿರ್ತದೆ ರೀ ಸರ, ಬರ್ಚಿ ಟೈಪ್. ಯಾವ ಬರ್ತಿ ಇದು ಹಳೆ ತಾಳಿ ಕೃಷಿ ಹಿಂಗಡ ಮಾಡಿ ಇಲ್ಲಡ ಹಳೆ ಕೃಷಿ ಎಷ್ಟು ಭಾಳ ವರ್ಷದ್ದಲ್ಲ ಸರ್ ಇದು. ಎಲ್ಲಿ ಅದಾರ ಅದು? ಯಾರು ಇಲ್ಲಲ್ರಿ? ಯಾರು ಇಲ್ಲ, ಯಾರು ಬರ್ಬೋದು ಅಡಿವಿ. ಎಷ್ಟು ವರ್ಷದ್ದು ಇರ್ಬೋದು ಅಂತೀರಿ ಸರ್ ಅದು? ಇದು ಒಂದು 10-15 ವರ್ಷದ. ಹಾಂ, ಭಾಳ ಐತ್ರಿ. ಇಲ್ಲಿ ಮೇಲ್ಗಡೆ ದಾರಿಗೆ ನೋಡಕ್ಕೆ ಸ್ವಲ್ಪ ಕಾಣ್ತತಿ. ಇತ್ತಾಗೇನು ಒಂದು ಮತ್ತು ಹೊಸ್ದಾಗಿ ಪ್ಲಾಂಟೇಶನ್ ಮಾಡ್ಯಾರ ಇವ್ರು. ಇದರ ರುಚಿ ನೋಡ್ಯಾರ ಅನ್ಸಿತ್ತು. ಇಲ್ಲೇ ತರಪ್ತೀರಿ? ಅವ್ರು ಕಾಣ ಮಟ್ಟ ಹೋಗೋಣ. ಹಾಂ, ಅವ್ರು ಕಾಣಲ್ಲಿ ಮಟ್ಟ ಹೋಗೋಣ. ಹಾಂ, ನೋಡಿಲ್ಲಿ ಅವೆಲ್ಲ ಕಟಾವು ಮಾಡೋದು ಭಾಳ ಅನಿಸ್ತತಿ. 30 ಫುಟಿಗೆ ಒಂದು ಇಲ್ಲಿ ಅದಾವಂತೀರಿ. ಈಗ ಸಸಿ ಸದಿಗೆ ಅದಾವಲ್ಲ, ಸಸಿನ ಅದಾವ. ನೋಡ್ರಿ, ನಾವು ಇವತ್ತು ಗುತ್ತಲ್ ಸಮೀಪದ ಬೊಮ್ಮನಕಟ್ಟಿ ಅಲ್ಲ ಸರ್? ಹಾಂ, ಬೊಮ್ಮನಕಟ್ಟಿ ರೋಡ್. ಬೊಮ್ಮನಕಟ್ಟಿ ರೋಡ್ನಾಗ ಒಂದು ತಾಳೆ ಕೃಷಿ ಐತಿ. ತಾಳೆ ಕೃಷಿ ಭೂಮಿ ನೋಡಕ್ಕೆ ಬಂದವಿ. ನಮ್ಮ ಮಿಲ್ಟ್ರಿ ಸರ್ ಮತ್ತು ನಾವು ತಾಳೆ ಕೃಷಿ ಮಾಡ್ಬೇಕನ್ನೋ ಆಸಕ್ತಿಯಿಂದ ಇಲ್ಲಿಗೆ ಬಂದೇವೆ ನೋಡ್ರಿ. ಇದು ಎಷ್ಟೋ ವರ್ಷದ ಹಳೇದು ತಾಳೆ ಕೃಷಿ ತೋಟ ಅನ್ನಿಸ್ಬೋದು. ಯಾಕಂದ್ರೆ ನೋಡ್ರಿ ಎಷ್ಟು ಹೈಟ್ ಐತಿದೆ ತಾಳೆ ಕೃಷಿ ಬಡ್ಡಿ. ತಾಳೆ ಬಡ್ಡಿ ನೋಡ್ರಿ. ತಾಳ್ಮೆ ಇದ್ದವರು ಮಾತ್ರ ತಾಳೆ ಬೆಳಿಬೇಕಂತ ಹೇಳ್ತಾರೆ. ಇನ್ನೊಂದು ತಾಳೆ ಗಿಡ ಅಂತೈತಿ ಅಂತ, ಏನಪ್ಪ ಅಂದ್ರೆ ನನ್ನ ನೀರಾಗ ನಿಂದ್ರಿಸಿದ್ರೆ ನಾನು ಇನ್ನು ನಡ ಊರಾಗ ನಿಂದ್ರಿಸ್ತೀನಿ ಅಂತೈತಿ ಅಂತ. ಅಂದ್ರೆ ಅಷ್ಟು ಗೌರವಾನ್ವಿತವಾಗಿ ಆರ್ಥಿಕವಾಗಿ ಮುಂದೆ ತರ್ತಾನೆ ಅಂತ ಹೇಳ್ತೈತಿ ಅಂತ. ಇದು ತಾಳೆ ಕೃಷಿ ಮಾಡಿದವ್ರಿಗೆ ಇದಾರ ಅನುಭವ ಇರ್ತೈತಿ. ಅವ್ರು ಎಲ್ಲಿ ಹೊಲ್ದಾಗ ಇಲ್ಲಿ ಎಲ್ಲಿ ಕಾಣವಲ್ರಿ. ನಾವೀಗ ಅವ್ರನ್ನ ಭೇಟಿಯಾಗಿ ತಾಳೆ ಕೃಷಿ ಬಗ್ಗೆ ಏನೈತಿ ಮಾಹಿತಿ, ಹೆಂಗೆ ತಾಳೆ ಕೃಷಿ ಹಚ್ಚೋದ್ರಿಂದ ಲಾಭ ಐತೋ ಇಲ್ಲ ಅನ್ನೋ ಒಂದು ಮಾಹಿತಿನ ತಿಳ್ಕೊಳ್ಳೋಣ. ಅವರೆಲ್ಲದಾರ ನೋಡೋಣ, ಹುಡುಕಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್, ಯಾವ ಗೌರ್ಮೆಂಟಿಂದ ಏನು ಸವಲತ್ತು ಐತಿ ಎಲ್ಲವನ್ನು ರೈತರಿಂದ ಅನುಭವದ ಪ್ರಕಾರವಾಗಿ ಅವರ ಅನುಭವದ ಮೇರೆಗೆ ವಿಚಾರಿಸೋಣ ಬರ್ರಿ. ಹಾಂ, ನಾಗರಾಜ ಏನು ರೀ ಸರ ಫೋನ್ ಏನು ಮಾಡಿರಿ ಅದನ್ನ? ಯಾಕ ನಾವು ಹಚ್ಚಿರ ಅತ್ತಾಗಿಲ್ಲ ಅಲ್ರಿ ಅದು. ಅದಕ್ಕೆ ಹಂಗೆ ಆಟೋಮೆಟಿಕ್ ಇಟ್ಟಾಗಿ ರಾಕ್ ಬರೋದಲ್ಲ. ಬೇಡ ಬೇಡ, ಅಯ್ಯ ಹಚ್ಬೇಕ. ಬೇಡ ಬೇಡ ಬೇಡಪ್ಪ, ಗಿಡ ಏರಕತ್ತೆ ನಾನೀಗ. ಹೌದ್ರಿ? ಬ್ಯಾಡ ಸರ, ಲಡ್ ಆಗಿರ್ತಾವೆ ಬಿಡ್ರಿ. ಇಳಿರಿ ಕೆಳಗೆ, ನಡ ಗಿಡ ಮುರ್ಕೊಂಡ್ರಿ ಕೆಳಗೆ. ನೀನು ವಿಡಿಯೋ ಮಾಡಕತ್ತಿ ಏನಿಲ್ಲ? ಎಷ್ಟು ವರ್ಷದ್ದು ಇರ್ಬೋದು ಅಂತೀರಿ ಸರ್ ಇದು ತೋಟ? ಅಡಿಕೆ ಹಚ್ಚಕತ್ತಾರಂತ ನಾ ಕೇಳ್ತಾನೆ. ನೀನು ನನಗಿಂತ ಜಾಸ್ತಿ ನೀನು ಗೊತ್ತಾಯ್ತಾನ. ಇಲ್ಲಿ ಕಾಣ್ತಾವಲ್ದು ಅಲ್ಲಿ ಅದ, ಅದೆಲ್ಲ ಬಡ್ಡಿ ಗಿಡ ಅಂತ ಬಡ್ಡಿ ಗಿಡ ಅಲ್ಲ ಅದು. ಎಲ್ಲಿದ ತೋರ್ಸ ನಮ್ಗೆ ಕಾರ್ಯಾಗ ಇಲ್ಲ ತೋರಿಸ್ತಾರೆ. ತರಬ್ಲಿ ಇಲ್ಲೇ ತರಬ್ಲಿ ಅದೆಲ್ಲ ನೋಡು. ಬಡ್ಡ್ಯಾಗ ಇಲ್ಲೇ ಐತೆ ನೋಡಿ, ದಾರ್ಯಾಗ ಅದ. ಹಣ್ಣು ಹರ್ಕೊಂಡು ಹೋಗೋಣ ಹೋಗಾರ. ನೀರ್ಲ ನೀನು ಟೈಪ್ ಅದ. ಹೆಂಗೆ ತೆಗಿಯೋದಪ್ಪ ಇದನ್ನ? ಅಲ್ಲೂ ಇದನ್ನ ತಿಂತಾರಲ್ಲ ನೋಡೋದು. ತಿನ್ನಂಗಿಲ್ಲ ಅದನ್ನ, ತಿನ್ನಬಾರ್ದು. ಅದು ಎಣ್ಣೆಗೆ ಅಷ್ಟೇ ಅದು. ಎಲ್ಲಿಂದ ಹೋಗತ್ತಿ ಎಲ್ಲಾರು ಬಿಟ್ಟು ಓಟು ರೌಂಡ್ ಅಪ್ ಮಾಡತ್ತೀನಿ. ಇದು ಓಟು ನೀರು ಆಡ್ಬೇಕು ನೋಡಿ ಸರ್. ಅದು ಹಿಂಗೆ ತಂಪಿರೋದ ಇದು, ಹೈ ನೀರು ಬಿಟ್ಟಂಗೆ ಬಿಟ್ಟಾರ ಅವರು. ಅಂದ್ರೆ ಹಿಂಗೆ ಒಂದು ಗುಣಿಯಿಂದ ತುಂಬ್ಕೊಂಡು ಹಿಂಗೆ ಬರೋದು. ಇದು ಹಿಂಗೆ ಮುಂದೆ ಕಡೆ ಹಿಂಗೆ ಬರೋದು. ನಿನಗೆಲ್ಲ ಗೊತ್ತಾಗತ್ತೆ ಬಿಡ ಪ್ರಕಾಶ್. ಹಂಗ ಸರ್, ಇದು ಮಾಗಣಿ ಇದು ಅಲ್ಲ ಸರ್? ಅದು ಮಾಗಣಿ 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 60-80 ಫೂಟ್ ಹೋಗತ್ತೆ. ಎರಿ ಭೂಮಿ ನೋಡಿ ಸರ್. ಅದು ಕಪ್ಪು ಭೂಮಿ ಮಸಾರಿಗೆ ಎಷ್ಟು ಇದಾಕೈತಿ ಅಂತಾರ ತಾಳಿ. ಏನ ಇದು 90 ಫೂಟ್ ಹೋಗತ್ತೆ ಇದು.
ಆ ತೋಟದಕ್ಕಿಂತ ಈ ತೋಟ ಕ್ಲೀನ್ ಐತಿ ಯಾಕ್ರಿ ಸರ್ ಏರಿ ಭೂಮಿ ನೋಡಿ ಸರ್ ಇದು ಅವ್ರಂಗ ಇವು ಉದ್ದ ಪುಚ್ಚಿಲ್ಲಲ್ಲ ಪುಚ್ಚ ಯಾವ? ಸೈಡ್ ಹಾಕ್ಯಾರ ಇವು ರೋಸ್ಟ್ ಕಟಾವು ಮಾಡ್ಯಾರ ನೋಡವು ಮುಳ್ಳು ಇದ್ದಿದ್ವು ಏನೈತಲ್ಲ ಅವು ಇವು ಮುಳ್ಳು ಇದ್ದಿದ್ದು ಹಂಗಿನ ಸಪ್ರೇಟ್ ಮಾಡ್ಯಾರ ಅವ್ರು ಅದ ಟೆಕ್ನಿಕಲ್ ನಾಳೆ ನಾವು ನೋಡ್ರಿ ಇದೆಷ್ಟು ನೀಟ್ ಐತಿ ತೋಟ ಆಗಲ್ಲಿ ತೋಟ ನೋಡೋದಕ್ಕಿಂತ ಈ ತೋಟ ಭಾರಿ ನೀಟ್ ಐತಿ ಯಾಕಂದ್ರೆ ಇದು ಎರೆ ಭೂಮಿ ಎಲ್ಲಾರು ಕೆಂಪು ಭೂಮಿಗೆ ಚಲೋ ಬರ್ತೈತಿ ಬೆಳೆ ಅಂತಾರೆ ನೋಡ್ರಿ ಇದು ಎಷ್ಟು ಸರ್ 30 ನಡುವೆ ಇದು ಮಾಗನಿ ಒಂದು ಸಾಲ ಏಕ ಹಚ್ಚಾರ ನೋಡ್ರಿ ಎಷ್ಟು ನೀಟ್ನೆಸ್ ಐತಿ ತೋಟ ಇದು ಹೊಸರಿತ್ತಿದೆ ಇದು ಹೊಸರಿತ್ತಿ ಕಲ್ಲಪ್ಪ ವೀರಪ್ಪ ಪರಂಗಿ ಅಲ್ಲ ಸರ್ ಅವ್ರ ತೋಟ ನೋಡ್ರಿ ಅದು ಎಷ್ಟು ಕ್ಲೀನ್ ಮೇಂಟೆನೆನ್ಸ್ ಐತಿ ಒಟ್ಟು ಹಕ್ಕಿ ಆಡಬಾರ್ದು ಅಂತಂದು ಮಲ್ಚಿಂಗ್ ಇದೆ ಸರ ಸಾಲಾಗ ಮಲ್ಚಿಂಗ್ ಮಾಡ್ಯಾರ ಗರಿ ಮೂರು ಹಾಕ್ಯಾರ ನೋಡು ನೀಟ್ನೆಸ್ ಇರ್ಬೇಕು ಅಲ್ಲಿ ನೋಡ್ರಿ ಆ ಸೈಡ್ ಇಟ್ಟಾರಲ್ಲ ಈಗ ಅವೆಲ್ಲ ಕ್ಲೀನ್ ಮಾಡವು ಈಗ ಹೋತಲ್ಲ ಟ್ಯಾಕ್ಟರ್ ಅದು ಇನ್ನೇನು ಸರ್ ಮೇಲ್ಗಡೆನೂ ನೋಡ್ರಿ ಎಷ್ಟು ಕ್ಲೀನ್ ಐತಲ್ರಿ ಸರ್ ಗೊನಿ ಪನಿ ಎಲ್ಲ ಮೇಲ್ಗಡೆ ಗೊನಿ ಎಲ್ಲ ಎಷ್ಟು ನೀಟ್ನೆಸ್ ಐತಿ ತಾಳೆ ಕೃಷಿ ಯಾರು ಮಾಡ್ತಾನಪ್ಪ ಅನ್ನಂಗಿದ್ರೆ ಈ ತೋಟಕ್ಕೆ ಭೇಟಿ ಕೊಡ್ರಿ ಈ ತೋಟ ನೋಡ್ಕೊಳ್ರಿ ಯಾವ ನಿಯಮದ ಪ್ರಕಾರ ಎಷ್ಟು ಗುಣಿಗೆ ಹಚ್ಚಾರ ಎಷ್ಟೆಷ್ಟು ಫೂಟಿಗೆ ಒಂದೊಂದು ಅಗಿ ಹಚ್ಚಾರ ಅನ್ನೋದೆಲ್ಲ ಡೀಟೇಲ್ ನಿಮ್ಗೆ ಗೊತ್ತಾಗತಿ ಇಲ್ಲ ಅಂತಂದ್ರೆ ನಮ್ಮ ಚಾನಲ್ನಾಗ ಪ್ರೋಗ್ರಾಮ್ ಕೃಷಿ ಲೈಫ್ ಬ್ಲಾಗ್ಸ್ ಒಳಗೆ ಯೂಟ್ಯೂಬ್ನೊಳಗೆ ತಾಳೆ ಕೃಷಿ ಅಂತಂದು ಸರ್ಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಸಿಗ್ತೈತಿ ಬೇಕಂದ್ರೆ ನೋಡ್ಬೋದು ಸರ ಇದು ನೋಡ್ರಿ ಅವ್ರು ಅಂದ್ರಲ್ಲ ಸರ ನೀರು ಎಷ್ಟು ಬಿಡ್ತೀರಿ ಅಷ್ಟು ಚಲೋ ಅಂತಂದು ಹಂಗೈತೆ ನೋಡಿದೆ ನಮ್ದು ಏರಿ ಭೂಮಿ ಆದ್ರೆ ಹಚ್ಚಿದ್ರೆ ಹಿಂಗಾಕತಿ ಇವ್ರ ಕಸ ಹೆಂಗೆ ದುಂಡು ಗಿಟ್ಟಾರ ನೋಡು